ಬಂಗಾರವನ್ನು ಹೆಚ್ಚಾಗಿ ತೆಗೆದುಕೊಳ್ಳಬೇಕೆಂದರೆ ಮತ್ತು ತೆಗೆದುಕೊಂಡ ಆ ಬಂಗಾರ ದುಪ್ಪಟ್ಟಾಗಲು ಪಂಡಿತರು ಹೇಳಿದ ಈ ಸೂಚನೆಗಳನ್ನು ಒಮ್ಮೆ ಪಾಲಿಸಿ ನೋಡಿ. ಅಸುರ ಸಂಧ್ಯಾಕಾಲ ಅಂದರೆ ಸಾಯಂಕಾಲ 5ರಿಂದ 7 ಗಂಟೆಯ ಮಧ್ಯೆ ಬಂಗಾರವನ್ನು ಯಾವುದೇ ಕಾರಣಕ್ಕೂ ಕೊಂಡುಕೊಳ್ಳಬಾರದು. ಆ ಸಮಯದಲ್ಲಿ ಬಂಗಾರ ಧರಿಸುವುದಾಗಲಿ ಅಥವಾ ತೆಗೆದಿಡುವುದಾಗಲಿ ಸಂಧ್ಯಾಕಾಲದಲ್ಲಿ ಮಾಡಬಾರದು. ರಾತ್ರಿ ಸಮಯದಲ್ಲಿ ಬಂಗಾರವನ್ನು ಸಾಲವಾಗಿ ಅಥವಾ ಕಾಣಿಕೆಯಾಗಿ ಕೊಡಬಾರದು. ಮಂಚದ ಮೇಲೆ ಬಂಗಾರವನ್ನು ಯಾವುದೇ ಕಾರಣಕ್ಕೂ ಇಡಬಾರದು. ಬಂಗಾರವನ್ನು ಯಾವಾಗಲೂ ಮಸಿ ಬಟ್ಟೆ ಆಗಲಿ ಪೊರಕೆಯಾಗಲಿ ತಗಲಿಸಕೂಡದು. ಹಾಗೆ ಮಾಡಿದರೆ ಲಕ್ಷ್ಮಿಯ ಅನುಗ್ರಹ ಎಂದೂ ಸಿಗುವುದಿಲ್ಲ. ನೆಲದ ಮೇಲೆ ಬಂಗಾರವನ್ನು ಇಡಬಾರದು. ಬಂಗಾರವನ್ನು ಯಾವಾಗಲೂ ಬಲಗೈಯಲ್ಲೇ ಹಿಡಿದುಕೊಳ್ಳಬೇಕು. ಬಂಗಾರವನ್ನು ತೆಗೆದುಕೊಳ್ಳುವಾಗ ಜನ್ಮ ನಕ್ಷತ್ರ ಸಮಯದಲ್ಲಿ ಕೊಂಡುಕೊಳ್ಳಬಾರದು. ಬಂಗಾರದ ಆಭರಣಗಳು ಬುಧವಾರ, ಗುರುವಾರ, ಶುಕ್ರವಾರ ದಿನ ಧರಿಸಿದರೆ ಅದು ದುಪ್ಪಟ್ಟಾಗುತ್ತದೆ. ಒಳ್ಳೆಯ ದಿನ ನೋಡಿ ಬಂಗಾರವನ್ನು ಧರಿಸಿದರೆ ತುಂಬ ಒಳ್ಳೆಯದು. ಶುಕ್ರವಾರದ ದಿನ ಹಸುವಿನ ಹಾಲಲ್ಲಿ ಬಂಗಾರವನ್ನು ಇಟ್ಟು ಹಾಕಿಕೊಳ್ಳುವುದರಿಂದ ಬಂಗಾರ ತೆಗೆದುಕೊಳ್ಳಲು ಕಾಲ ಬೇಗ ಕೂಡಿ ಬರುತ್ತದೆ. ಬಂಗಾರವನ್ನು ತೆಗೆದುಕೊಳ್ಳಬೇಕೆಂದರೆ ಬಾಳೆಗಿಡದ ಕೆಳಗೆ ಬಾದಾಮಿ ಎಲೆಯನ್ನು ಇಟ್ಟು ಲಕ್ಷ್ಮೀ ನಾರಾಯಣನ ಫೋಟೋವನ್ನು ಇಟ್ಟು ನೀವು ತೆಗೆದುಕೊಂಡ ಬಂಗಾರವನ್ನು ಇಟ್ಟು ಪೂಜೆ ಮಾಡಿದರೆ ಬಂಗಾರ ದುಪ್ಪಟ್ಟಾಗುತ್ತದೆ. ಮೊದಲು ಕಿವಿಯ ಓಲೆ ತೆಗೆದ ನಂತರವೇ ಕೈಯಲ್ಲಿರುವ ಬಳೆಗಳನ್ನು ತೆಗೆಯಬೇಕಾಗುತ್ತದೆ, ಬದಲಾಯಿಸಬೇಕಾಗುತ್ತದೆ. ಬಂಗಾರವನ್ನು ಬೀರುವಿನಲ್ಲಿ ಹಣದ ಜೊತೆ ಬಂಗಾರವನ್ನು ಇಡಬಾರದು. ಮೈಮೇಲೆ ಇರುವ ಬಂಗಾರವನ್ನು ಬಾಳೆ ಎಲೆಯಲ್ಲಾಗಲಿ ಅಥವಾ ಬೆಳ್ಳಿಯ ತಟ್ಟೆಯಲ್ಲಾಗಲಿ ಇಟ್ಟ ನಂತರವೇ ಎತ್ತಿಡಬೇಕು. ಬಂಗಾರವನ್ನು ಒತ್ತೆ ಇಡಬೇಕಾದರೆ ಮಂಗಳವಾರ, ಗುರುವಾರದ ದಿನ ಗಂಡಸರ ಕೈಗೆ ಕೊಡಬಾರದು. ಅದರಿಂದ ಬಂಗಾರ ಕಡಿಮೆಯಾಗುತ್ತದೆ. ಚಿಕ್ಕ ಮಕ್ಕಳಿಗೆ ಭಾನುವಾರವಾಗಲಿ ಸೋಮವಾರವಾಗಲಿ ಬಂಗಾರವನ್ನು ಮೈಯಿಂದ ಯಾವುದೇ ಕಾರಣಕ್ಕೂ ತೆಗೆಯಬಾರದು. ದೇವರಿಗೆ ಹರಕೆ ಇದ್ದರೆ ಗುರುವಾರವಾಗಲಿ ಶುಕ್ರವಾರವಾಗಲಿ ಬಂಗಾರವನ್ನು ಕೊಟ್ಟರೆ ಭಗವಂತನ ಅನುಗ್ರಹ ದೊರೆಯುತ್ತದೆ. ದೇವಸ್ಥಾನದಲ್ಲಿ ಶಿವನಿಗೆ ಅಭಿಷೇಕ ಮಾಡುವಾಗ ಆ ನೀರನ್ನು ಸ್ವಲ್ಪ ಬಂಗಾರದ ಮೇಲೆ ಹಾಕಿ ಆ ನೀರಿನಿಂದ ಅಭಿಷೇಕ ಮಾಡಿದರೆ ತುಂಬ ಒಳ್ಳೆಯ ಫಲಿತಾಂಶ ಲಭಿಸುತ್ತದೆ. ಹಿರಿಯರು ಹೇಳಿರುವ ಈ ಸಲಹೆಗಳನ್ನು ಪಾಲಿಸಿದರೆ ಸದಾಕಾಲ ಬಂಗಾರ ನಮ್ಮ ಬಳಿಯೇ ಉಳಿಯುತ್ತದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಇಂಥದ್ದೇ ಒಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.